ತಯಾರಿಗೆ ಹೇಳಣ್ಣ ನೋಡಪ್ಪ ಪಣಿ ಹೋಲ್ಸಲ ನಮ್ನ ಹೆಂಗ್ ಗೆಲ್ಸಿದ್ರು ಈ ವರ್ಷ ML ಎಲೆಕ್ಷನ್ಗೆ ನೀವು ಗೆಲ್ಸ್ಬಿಟ್ರಪ್ಪ ಒಂದ್ಸಲ ಗೆಲ್ಸ್ಬಿಟ್ರ ಅಷ್ಟೇ. ಓದ್ಸತ್ತೆ ನಿಮ್ಮನ್ ಗೆಲ್ಸಿ ಮಣ್ತಿನ ಕೆಲಸ ಮಾಡಿವೆ, ಈ ಸತೆ ನಿಮ್ಮನ್ನಂತ ಗೆಲ್ಸಲ್ಲ. ಪಣಿ ಹೆಂಗ ಮಾತಾಡ್ತಿಯಲ್ಲ, ನನ್ ಕಡೆಯಿಂದ ಏನೋ ತಪ್ಪದ ಕ್ಷಮಿಸ್ಬಿಡು, ನಾನೇನ ಮಾಡಿ ನಿನಗೆ. ಎಲೆಕ್ಷನ್ ಬಂತಂದ್ರ ಓಟ್ ಕೇಳಕಷ್ಟ ಮನಿ ಮುಂದ್ ಬರ್ತೀರಿ, ಊರಿನ ರೋಡ್ಗಳು ನೋಡಿ ಹೆಂಗ ಅಂತ. ಏನೋ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ರೋಡ್ ಕಿತ್ತೋಗ್ಯವಪ್ಪ, ಈ ಸರಿ ಮಾಡ್ತಾರ ML ಆದ್ರ. 5 ವರ್ಷ ಅಧಿಕಾರದಾಗಿದ್ದಾಗ ಏನು ಮಾಡಕ್ ಆಗ್ಲಿಲ್ಲ, ಈ ಸತಿ ಏನ ನಾವ್ ಗೆಲ್ಸಿದ್ದಪ್ಪ ಅಂದ್ರ ಊರ್ನ ಮುರ ಬಟ್ಟಿ ಮಾಡ್ಬಿಡ್ತಾನೀತ. ಸಣ್ಣ ಪುಟ್ಟ ತಪ್ಪಾಗಿರ್ತಾವ ಪಣಿ, ಅದಕ್ಕೆ ನೀನು ಸಿಟ್ಟಾಗದ ಯಾಕೋ. ಈ ಸಾಯಂಕಾಲ ನಿಂದೇನೈತಲ್ಲ ವಿಷಯ ಅದ್ ವಿಚಾರಿಸಂತೆ ಸಾಯಂಕಾಲ ತೋಟ ಕರ್ಕೊಂಡ್ ನೋಡಪ್ಪ. ಏನು ಸಣ್ಣ ಪುಟ್ಟ ತಪ್ಪ? ಅಗ್ರಿ ಬಂದ್ಮೇಳಿಂದ ಮೋರಿಗರಿ ರೋಡ್ ನೋಡಿರ, ಅಗ್ರಿ ಬಂದ್ಮೇಳಿಂದ ತಂಬಳ್ಳಿ ರೋಡ್ ನೋಡಿರ, ಅಗ್ರಿ ಬಂದ್ಮೇಳಿಂದ ಹೊಸಪೇಟೆ ರೋಡ್ ನೋಡಿರ, ಅಗ್ರಿ ಬಂದ್ಮೇಲೆ ಹಂಪಪಟ್ನ ರೋಡ್ ನೋಡಿರ, ಇವೆಲ್ಲ ರೋಡ್ಗಳು ಕಿತ್ತು ಮುರ ಬಟ್ಟೆ ಆಗ್ಯಾವ. ಅದರಿಂದ ಏನ್ ತೊಂದ್ರೆ ಆಗಿದೆ ಪಣಿ ಈಗ? ಅಲ್ಲ, 1 ಕಿಲೋಮೀಟರ್ಗೆ ಗುಂಡಿ ಮುಚ್ಚಕಂತಂದ್ ಹೇಳ್ಬಿಟ್ಟು ಮೊನ್ನೆ 60,000 ರೂಪಾಯಿ ನಮ್ ಸರ್ಕಾರ ವತಿಯಿಂದ ರಿಲೀಸ್ ಮಾಡಿದ್ವಲ್ಲ ನಾವು. ಏನು ತೊಂದರೆ ಆಗೈತಂತ ಯಾವ ಬಾಯಿಲ್ ಕೇಳಾಕತ್ತೀರ? ರೋಡ್ ಸರಿ ಇಲ್ಲದಕ್ಕ ಎಮರ್ಜೆನ್ಸಿ ಪೇಷಂಟ್ ಹಾಸ್ಪಿಟಲ್ ಹೋಗ್ಲಾರ್ದ ರೋಡಾಗ ಸಾಕತ್ತಾರ. ಸ್ಕೂಲ್ ಮಕ್ಕಳು ಸ್ಕೂಲ್ ಹೋಗಕ್ ಆಗತ್ತಿಲ್ಲ, ಊರೊಳಕ ಯಾವ ಗೋರ್ಮೆಂಟ್ ಬಸ್ಸು ಬರಾಕತ್ತಿಲ್ಲ. ಯಾವತ್ತಾನ ನೀವು ಆ ರೋಡ್ ಅಡ್ಡ ನೋಡಿರ ಗೆದ್ದ ಕೂಡಲೇ ಬೆಂಗಳೂರು ಕೂತ ಅಂತೀರಿ, ಇವಾಗ ಎಲೆಕ್ಷನ್ ಟೈಮ್ ಬಂದ್ಬಿಡ್ತೀರಿ ಇಲ್ಲಿಗೆ. ತಪ್ಪು ನಿಮ್ದಲ್ಲ, 500 ರೂಪಾಯಿ ನೋಟಿಗೆ 1 ಕ್ವಾರ್ಟರ್ ಓಟಿಗೆ ಓಟ್ ಹಾಕ್ತಾರಲ್ಲ ಆ ಬೋಳಿ ಮಕ್ಕಳು ತಪ್ಪು. ನೀವೆಲ್ಲ ಕೆಲ್ಸ ಮಾಡ್ತೀವಂತ ಉದ್ರಿ ಓಟ್ ಕೇಳಕ್ ಬಂದಪ್ಪ ಅಂದ್ರೆ ಯಾರೇ ಆಗ್ಲಿ ನೋಡ್ಬಿಡ್ತೀವಿ. ಒಂದು ಓಟ್ ಹೋದ್ರೆ ಏನತ್ತಲೆ, ಊರಾಗ 1000 ಓಟ್ಗಳು ಅದಾವು. ಒಂದು ಓಟಿಗೆ 500 ರೂಪಾಯಿ, ಒಂದು ಓಟಿ ತುಂಬ ಬಿಸಾಕ್ಬಿಟ್ರೆ ಮುಗ್ದ ಓಟ್. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ.